ಭೀಮಾ ಮತ್ತು ಕ್ಯಾಪ್ಟನ್ ನಡುವೆ ಕಾಳಗ ಏರ್ಪಟ್ಟಿದ್ದು ಭೀಮಾ ತನ್ನ ಒಂದು ದಂತವನ್ನ ಈ ಕಾದಾಟದಲ್ಲಿ ಕಳ್ಕೊಂಡಿದ್ದಾನೆ. ಮರಕ್ಕೆ ಜೋರಾಗಿ ಹೊಡೆಕೊಂಡ ಪರಿಣಾಮ ದಂತ ಮುರಿದು ಬಂದಿದೆ. ಭೀಮಾ ಹಾಗೂ ಕ್ಯಾಪ್ಟನ್ ನಡುವೆ ಕಾಳಗ ಏರ್ಪಟ್ಟಿದ್ದ ಪರಿಣಾಮ ಕಾಳಗದಲ್ಲಿ ಒಂದು ದಂತವನ್ನ ಭೀಮಾ ಕಳ್ಕೊಳ್ಬೇಕಾಯಿತು. ಹಾಸನ ಜಿಲ್ಲೆ ಜಗಬೋರನಹಳ್ಳಿ ಗ್ರಾಮದಲ್ಲಿ ಈ ಕಾದಾಟ ಆಗಿರೋದು. ಮಧ್ಯದಲ್ಲಿರುವ ಎರಡೂ ದೈತ್ಯಾಕಾರದ ಕಾಡಾನೆಗಳು ಒಂದಕ್ಕೊಂದು ಕಾದಾಟಕ್ಕೆ ಇಳಿದವು. ಕಾಳಗದ ವೇಳೆ ಮರಕ್ಕೆ ಭೀಮನ ದಂತ ಗುದ್ದಿದ ಪರಿಣಾಮ ಕಟ್ ಆಗಿದೆ. ದಂತ ಕಳ್ಕೊಂಡಂತಹ ಒಂಟಿ ಸಲಗ ಗೀಳಿಟ್ಟಿದೆ. ಭೀಮನ ಸೊಂಡಿಲಿನ ಬಳಿ ರಕ್ತ ಕೂಡ ಸುರಿತಾ ಇದೆ. ಕಾಫಿ ತೋಟದಲ್ಲಿ ನಿಂತು ಭೀಮಾ ನರಳಾಡ್ತಾ ಇರುವಂತಹ ದೃಶ್ಯ ಗಮನ ಸೆಳೆದಿದೆ. ನೋಡಿ, ಅಲ್ಲಿ ದಂತ ಕಟ್ಟಾಗಿ ಬಿದ್ದಿರೋದು ಮತ್ತು ಅದರ ತುಂಬಾ ರಕ್ತ ಮೆತ್ಕೊಂಡಿದೆ. ಎರಡು ಮದಗಜಗಳು ಕಾದಾಟದಲ್ಲಿ ತೊಡಗಿದರ ಪರಿಣಾಮವಾಗಿ ಭೀಮಾ ತನ್ನ ದಂತವನ್ನ ಕಳ್ಕೊಂಡಿದ್ದಾನೆ. ಜೋರಾಗಿ ಮರಕ್ಕೆ ಹೋಗಿ ಗುದ್ಕೊಂಡಿದ್ರ ಪರಿಣಾಮ ಫೋರ್ಸ್ಗೆ ಒಂದು ದಂತ ಕಟ್ಟಾಗಿ ಬಂದಿದೆ. ಸಾಲದು ಅಂತ ತೀವ್ರ ರಕ್ತಸ್ರಾವದಿಂದಾಗಿ ಭೀಮಾ ನರಳಾಡ್ತಾ ಇರುವಂತಹ ದೃಶ್ಯವೂ ಕೂಡ ಗಮನ ಸೆಳೆದಿದೆ. ಭೀಮನ ಸೊಂಡಿಲು ಕಟ್ಟಾಗ್ತಿದ್ದ ಹಾಗೆ ಅಲ್ಲಿ ಆ ಭಾಗ ಏನು ಕಟ್ಟಾಗಿತ್ತು ಆ ಭಾಗದಲ್ಲಿ ತೀವ್ರ ರಕ್ತಸ್ರಾವ ಆಗ್ತಾ ಇದೆ. ಕಾಫಿ ತೋಟದಲ್ಲಿ ನಿಂತು ಭೀಮಾ ನರಳಾಡ್ತಾ ಇರುವಂತಹ ಪರಿ ಹೇಳ ತೀರದಾಗಿದೆ. ಹಾಸನ ಜಿಲ್ಲೆ ಜಗಬೋರನಹಳ್ಳಿ ಗ್ರಾಮದಲ್ಲಿ ಕಂಡುಬಂದಂತಹ ಎರಡೂ ಕಾಡಾನೆಗಳ ಕಾಳಗದ ದೃಶ್ಯ. ಭೀಮಾ ಮತ್ತು ಕ್ಯಾಪ್ಟನ್ ಇಬ್ಬರು ಕೂಡ ನೀನಾ ಅನ್ನೋ ರೀತಿಯಲ್ಲೇ ಕಾದಾಟಕ್ಕೆ ಇಳಿದುಬಿಟ್ಟಿದ್ರು. ಕೆಲವರು ಇದನ್ನ ಸೆರೆ ಹಿಡಿದಿದ್ದಾರೆ. ಆತ ಹೇಗೆ ನರಳಾಡ್ತಾ ಇದ್ದಾನೆ ಭೀಮಾ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಮಗದೊಂದು ಭಾಗದಲ್ಲಿ ಕ್ಯಾಪ್ಟನ್ನ ಗೀಳಿಟ್ಟು ಬರ್ತಾ ಇದ್ದಂತಹ ದೃಶ್ಯ. ಸುರುಳಿಕೋಗಿ ಸುರುಳಿಕೋಗಿ ಸಾಮಾನ್ಯವಾಗಿ ಕಾಡು ಪ್ರಾಣಿಗಳು ಈ ರೀತಿಯಾದಂತಹ ಕಾದಾಟದಲ್ಲಿ ಏನೇ ಪೆಟ್ಟು ಮಾಡಿಕೊಂಡ್ರೂ ಕೂಡ ಅವಕ್ಕೆ ಅದರದ್ದೇ ಆದಂತಹ ಆರೈಕೆಯನ್ನ ಕಾಲಕ್ರಮೇಣ ಅವೇ ಮಾಡ್ಕೊಳ್ತವೆ ಅಂತ ಹೇಳ್ತಾರೆ. ಈಗ ಪ್ರಾಣಿ ಪ್ರಿಯರ ಒಂದು ಸಂಘಟನೆ ಹೆಚ್ಚಾಗಿದೆ. ಈ ಅನಂತರದಲ್ಲಿ ಇಲ್ಲ ಕಾಡು ಪ್ರಾಣಿಗಳು ಇಂತಹ ಪರಿಸ್ಥಿತಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅವಕ್ಕೆ ಆರೈಕೆ ಮಾಡಬೇಕು ಅನ್ನುವಂತಹ ಮನವಿಗಳು ಕೂಡ ಕೇಳಿಬರುತ್ತೆ. ಈಗ ಸದ್ಯ ಅರಣ್ಯ ಇಲಾಖೆ ಈ ವಿಚಾರದಲ್ಲಿ ಏನ್ ನಿರ್ಧಾರಕ್ಕೆ ಬರುತ್ತೆ, ಅದಕ್ಕೇನಾದ್ರೂ ಚಿಕಿತ್ಸೆಯನ್ನ ಕೊಡ್ತಾರಾ? ಯಾಕಂದ್ರೆ ರಕ್ತಸ್ರಾವ ಆಗ್ತಾ ಇದೆ ಅಂತ ಕಳ್ಕೊಂಡಿದ್ದು ಬಿಡಿ ಈ ತರದ ಕಾದಾಟದಲ್ಲಿ ಆಗ್ತಾ ಇರತ್ತೆ ಅಂತ ಹೇಳ್ಬಹುದು. ಆದ್ರೆ ತೀವ್ರ ರಕ್ತಸ್ರಾವ ಆಗ್ತಾ ಇದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಶಿಧರಿಂದ. ಶಶಿಧರ್, ಭೀಮನ ಪರಿಸ್ಥಿತಿ ಈಗ ಹೇಗಿದೆ? ಅರಣ್ಯ ಇಲಾಖೆ ಸಿಬ್ಬಂದಿಗಳು ಯಾರಾದ್ರೂ ಬಂದು ಅದನ್ನ ಆರೈಕೆ ಮಾಡಬೇಕು ಅನ್ನುವಂತಹ ತೀರ್ಮಾನಕ್ಕೆ ಬಂದಿದ್ದಾರಾ, ಹೇಗೆ? ದಿವ್ಯಜ್ಯೋತಿ, ಏನು ಎರಡು ಮದಗಜಗಳೇನಿದೆ, ಒಂದು ಕ್ಯಾಪ್ಟನ್ ಮತ್ತೊಂದು ಭೀಮಾ, ಎರಡು ಸಹ ದೈತ್ಯಾಕಾರದ ಕಾಡಾನೆಗಳು. ಇವೆರಡೂ ಸಾಮಾನ್ಯವಾಗಿ ಮದದಲ್ಲಿರ್ತಕ್ಕಂತಹ ಸಂದರ್ಭದಲ್ಲಿ ಒಂದನ್ನೊಂದು ಹುಡುಕಿಕೊಂಡು ಹೋಗಿ ಕಾದಾಟಕ್ಕೆ ಬೀಳ್ತವೆ. ನಿನ್ನೆಯಷ್ಟೇ ಭೀಮಾ ಬೇಲೂರು ತಾಲೂಕಿನ ಬಿಕ್ಕೋಡು ಗ್ರಾಮದಲ್ಲಿ ಕಾಣಿಸಿಕೊಂಡಿತ್ತು. ಇಂದು ಅದೇ ತಾಲೂಕಿನ ಜಗಬೋರನಹಳ್ಳಿ ಗ್ರಾಮದಲ್ಲಿ ಭೀಮಾ ನಿಂತಿರ್ತದೆ. ಇದೇ ಸಂದರ್ಭಕ್ಕೆ ಕ್ಯಾಪ್ಟನ್ ಎದುರಾಗ್ತಾನೆ. ಈ ವೇಳೆ ಕಾಳಗ ನಡೀತದೆ. ಈ ಕಾಳಗದಲ್ಲಿ ಎರಡೂ ಸಹ ಸಮವಾಗಿ ಹೋರಾಟವನ್ನು ನಡೆಸ್ತಾರೆ. ಆದರೆ ಸಿಟ್ಟಿನಲ್ಲಿದ್ದಂತಹ ಭೀಮಾ ಏಕಾಏಕಿ ಹೋಗಿ ಮರಕ್ಕೆ ತಿವಿದಿದ್ರಿಂದ ಒಂದು ದಂತ ಸಂಪೂರ್ಣವಾಗಿ ತುಂಡಾಗಿ ಬಿದ್ದಿರ್ತಕ್ಕಂಥದ್ದು. ಕ್ಯಾಪ್ಟನ್ ಏನಿದೆ ಅದಕ್ಕೂ ಸಹ ದಂತದಿಂದ ತಿವಿತೊಳಕಾಗಿ ಅದು ಸಹ ಗಾಯಗೊಂಡಿದ್ರೆ ಭೀಮಾ ಒಂದು ದಂತವನ್ನೇ ಕಳೆದುಕೊಂಡಿದೆ. ಏನು ದಂತ ಕಳೆದುಕೊಂಡಂತಹ ಜಾಗದಿಂದ ಈಗ ರಕ್ತಸ್ರಾವ ಆಗ್ತಿದೆ. ಆ ನೋವಿಗೆ ಭೀಮಾ ಕಾಫಿ ತೋಟದಲ್ಲಿ ಬೀಡಿ ಬಿಟ್ಟು ಗೀಳನ್ನ ಇಡ್ತಾ ಇದೆ. ಈ ಭೀಮಾ ಹೆಸರಿನ ಕಾಡಾನೆ ಏನಿದೆ ಇದು ಮಲೆನಾಡು ಭಾಗದ ಜನರ ಪ್ರೀತಿಗೆ ಪಾತ್ರರಾಗಿದೆ. ಯಾಕೆಂದ್ರೆ ಅದು ಯಾರಿಗೂ ತೊಂದರೆಯನ್ನ ಕೊಡ್ತಿರ್ಲಿಲ್ಲ. ಆಹಾರ ಅರಿಸಿ ಗ್ರಾಮದೊಳಗೆ ಬರ್ತಿತ್ತು, ತನ್ನ ಪಾಡಿಗೆ ತಾನು ಹೋಗ್ತಿತ್ತು. ಜನರು ಅದರ ಹಿಂದೆ ಹೋಗಿ ವಿಡಿಯೋವನ್ನ ಮಾಡ್ಕೊಡ್ತಿದ್ರು, ಮನೆಯ ಮುಂದೆ ಆಹಾರಕ್ಕಾಗಿ ಬಂದು ನಿಲ್ತಿದ್ದು. ಇಂತಹ ಒಂದು ಆನೆ ಈಗ ದಂತವನ್ನ ಕಳೆದುಕೊಂಡಿದೆ. ಆ ದಂತಗಳೇ ಆನೆಗೆ ಲಕ್ಷಣವಾಗಿತ್ತು. ಅಲ್ಲದೆ ಈ ದೈತ್ಯಾಕಾರದ ಭೀಮಾ ಏನಿದೆ ಇದು ಕಳೆದ 10-12 ವರ್ಷಗಳಿಂದ ಸಕಲೇಶ್ವರ ಆಲೂರು ಬೇರೆ ಭಾಗದಲ್ಲಿ ಜನರಿಗೆ ಪ್ರೀತಿಪಾದವಾದಂತಹ ಒಂದು ಕಾಡಾನಾಗಿದೆ. ಈ ಕ್ಯಾಪ್ಟನ್ ಏನಿದೆ ಅದು ಮೊದಲಿದ್ದಂತಹ ಸಂದರ್ಭದಲ್ಲಿ ಭೀಮನ್ನ ಹುಡುಕಿಕೊಂಡು ಬಂದು ಕಾದಾಟಕ್ಕೆ ಬೀಳ್ತದೆ. ಇಂದು ನಡೆದಂತಹ ಕಾಳಗದಲ್ಲಿ ಏನು ಕ್ಯಾಪ್ಟನ್ ಗಾಯಗೊಂಡಿದ್ರೆ ಭೀಮಾ ಒಂದು ದಂತವನ್ನ ಕಳೆದುಕೊಂಡಿದೆ. ಈಗ ಅರಣ್ಯ
ಇಲಾಖೆ ಸಿಬ್ಬಂದಿ ಸ್ಥಳದಲ್ಲೇ ಮೊಕ ಮೂಡಿದರೆ ಅದಕ್ಕೆ ರಕ್ತಸ್ರಾವ ಆಗ್ತಿರುವ ಹಿನ್ನೆಲೆಯಲ್ಲಿ ಅದಕ್ಕೇನಾದರೂ ಅರವಳಿಕೆ ಚುಚ್ಚು ಮದ್ದನ್ನು ನೀಡಿ ಅದಕ್ಕೆ ಔಷಧಿ ಹಾಕಬೇಕು ಅನ್ನೋದ್ರ ಒಂದು ಚಿಂತನೆ ನಡೆಸಿದೆ. ಸ್ಥಳಕ್ಕೆ ಅಧಿಕಾರಿಗಳು ಸಹ ಭೇಟಿಯನ್ನು ನೀಡಿದರೆ ಒಂದು ವೇಳೆ ಭೀಮನಿಗೆ ರಕ್ತಸ್ರಾವ ನಿಲ್ಲದೆ ಹೋದರೆ ನಾಳೆ ಸಾಕಾನೆಗಳನ್ನು ಕರೆಸಿ ಅದಕ್ಕೆ ಚುಚ್ಚುಮದ್ದನ್ನು ನೀಡಿ ಆ ನಂತರದಲ್ಲಿ ಚಿಕಿತ್ಸೆ ಕೊಡಲು ಈಗ ಅವರು ಒಂದು ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಮಲೆನಾಡು ಭಾಗದ ಪ್ರೀತಿ ಪಾತ್ರರಾಗಿದ್ದಂತಹ ಎರಡು ದಂತಗಳನ್ನು ಹೊಂದಿದ್ದಂತಹ ಭೀಮ ಇಂದು ನಡೆದ ಕಾಳಗದಲ್ಲಿ ದಂತವನ್ನು ಕಳೆದುಕೊಂಡಿರುವುದು ನಿಜಕ್ಕೂ ಜನರು ಒಂದು ಮರುಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದಿವ್ಯಜ್ಯೋತಿ, ಥ್ಯಾಂಕ್ ಯು ಶಶಿಧರ್, ನಿಮ್ಮೆಲ್ಲ ಮಾಹಿತಿಗೆ. ಕಾಡಿನ ಒಳಭಾಗದಲ್ಲಿ ಈ ಘಟನೆ ಆಗಿದ್ದಾಗಿದ್ರೆ ಯಾರ ಮೊಬೈಲ್ಗೂ ಸೆರೆ ಸಿಗ್ತಾ ಇರಲಿಲ್ಲ. ಇದು ಗ್ರಾಮಕ್ಕೆ ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಒಂದಕ್ಕೊಂದು ಕಾದಾಟವನ್ನು ನಡೆಸಿದ ಪರಿಣಾಮವಾಗಿ ಎರಡೂ ಮದಗಜಗಳು ಕೂಡ ಪೆಟ್ಟು ಮಾಡಿಕೊಂಡಿವೆ. ಒಂದು ಕಡೆಯಲ್ಲಿ ಕ್ಯಾಪ್ಟನ್ಗೆ ದಂತದಿಂದ ತಿವಿತದ ಪರಿಣಾಮವಾಗಿ ಆತನಿಗೂ ಕೂಡ ಗಾಯವಾಗಿದೆ. ಇನ್ನೊಂದು ಕಡೆಯಲ್ಲಿ ಭೀಮನ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ನೋಡ್ತಾ ಇದ್ರಿ. ಮೊದಲಿಗಿದ್ದಂತಹ ಆ ಆವೇಶ, ಆರ್ಭಟ ಈಗ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ತೀವ್ರ ನೋವಿನಿಂದ ಬಳಲ್ತಾ ಇದ್ದಾನತ್ತ. ಸದ್ಯ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಅಲ್ಲೇ ಇರೋದ್ರಿಂದ ಏನ್ ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಚಿಕಿತ್ಸೆಗೆ ಅಂತ ನೋಡ್ಬೇಕು.